ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಹೊಸ ವ್ಲಾಗ್. ಸೊ ಹೊಸ ವ್ಲಾಗ್ ಯಾವುದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ ನನಗೆ. ಕಟಿಂಗ್ ಮಾಡಿಸಿದ್ದೀನಿ. ಕಟಿಂಗ್ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ನೋಡೋಣ. ಬಿಕಾಸ್ ನಾನು ತುಂಬ ಕೂದಲ ಬೆಳೆದ್ಬಿಟ್ಟಿತ್ತು ನನಗೆ. ಯಾಕಪ್ಪ ಅಂದ್ರೆ ನಾನು ಒಂದು ಆಯಿಲ್ ಯೂಸ್ ಮಾಡ್ತಾ ಇದ್ದೆ. ಯಾವ ಆಯಿಲ್ ಅಂತಂದ್ರೆ ಒಂದು ಆಯಿಲ್ ಬಗ್ಗೆ ಹೇಳಲೇಬೇಕು ನಾನು. ಎಂಥ ಆಯಿಲ್ ಅದು ಅಂತಂತಂದ್ರೆ ಲೈಕ್ ನಂಗೆ ಜಸ್ಟ್ ಇಷ್ಟು ಕಡಿಮೆ ಇದೆಯಲ್ಲ, ನಮ್ಗೆ ಇಷ್ಟು ಒಂದು 3 to 4 ಇಂಚ್ 5 ಇಂಚು ಕೂದಲ ಬೆಳೆಯೋಕ್ಕೆ ಜಸ್ಟ್ 1 ವೀಕ್ ಸಾಕು ಆ ಆಯಿಲ್ ಹಚ್ಕೊಂಡ್ರೆ. ಅಷ್ಟು ಫೇಮಸ್ ಆಯಿಲ್ ಅದು. ಸೊ ಆಯಿಲ್ ಹಚ್ಕೊಂಡಿದ್ದೆ ನಾನು. ಆಯಿಲ್ ಬಗ್ಗೆ ಹೇಳಲೇಬೇಕು ನಿಮಗೆ. ಆಯಿಲ್ ಯಾವ ಆಯಿಲ್ ಗೊತ್ತಾ? ದ ವರ್ಲ್ಡ್ ಫೇಮಸ್ ಆಗಿರೋ ಆಯಿಲ್. ಇವಾಗ ಆ ಆಯಿಲ್ನ ಹಚ್ಕೊಂಡಿರೋರು ಎಲ್ರು ವರ್ಲ್ಡ್ ಫೇಮಸ್. ಸೊ ಆಯಿಲ್ ಬೇರೆ ಯಾವುದು ಅಲ್ಲ, ಆದಿವಾಸಿ ಹೇರ್ ಆಯಿಲ್, ಹರ್ಬಲ್ ಹೇರ್ ಆಯಿಲ್. ಬರೀ ಹೇರ್ ಆಯಿಲ್ ಅಲ್ಲ, ಹರ್ಬಲ್ ಹೇರ್ ಆಯಿಲ್. ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಎಲ್ಲರಿಗೂ ಗೊತ್ತು ಈ ಹೇರ್ ಆಯಿಲ್ ಬಗ್ಗೆ. ಸೊ ಈ ಹೇರ್ ಆಯಿಲ್ ಹಚ್ಕೊಂಡು ನನ್ನ ಕೂದಲು ಅಷ್ಟೊಂದೆಲ್ಲ ಬೆಳೆದು ಬಿಟ್ಟಿತ್ತು. ಅದನ್ನ ಈಗ ಇಲ್ಲಿ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳೋ ಸೀನೆಲ್ಲ ಇಲ್ಲ. ನೆವರ್. ಆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಗ್ಗೆನೇ ಹೇಳಕ್ ಬಂದಿದ್ದೀನಿ. ಸಿಂಪಲ್ ಗುರು, ಈ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅನ್ನೋದು ಎಷ್ಟು ವೈರಲ್ ಆಗಿ ನಡೀತಾ ಇದೆ ಈಗ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಅಂತಲ್ಲ, ಎಲ್ಲಾ ಸ್ಟೇಟಲ್ಲೂ ವೈರಲ್ ಆಗಿಬಿಟ್ಟಿದೆ. ಫಸ್ಟ್ ಆಫ್ ಆಲ್, ಈ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಆಯ್ತಾ? ಇದು ಬಂದ್ಬಿಟ್ಟು ನಮ್ಮ ಮೈಸೂರಲ್ಲಿರೋ ಹಕ್ಕಿ ಪಕ್ಕಿ ಕಮ್ಯುನಿಟಿ ಅವರು ಕಂಡು ಹಿಡಿದಿರೋ ಆಯಿಲ್ ಅಂತೆ. ಅವರು ಅಲ್ಲಿ ಒಂದು ಮೈಸೂರಿಂದ ಸ್ವಲ್ಪ ದೂರಲ್ಲಿರೋ ಅವ್ರದ್ದೊಂದು ಕಮ್ಯುನಿಟಿ ಇದೆ, ಅಲ್ಲಿ ಮಾತ್ರ ಈ ಆಯಿಲ್ ಸಿಗುತ್ತೆ ಅಂತೆ. ಸೊ ಅಲ್ಲಿಂದ ಇಡೀ ಇವರು ವರ್ಲ್ಡ್ ವೈಡ್ ಅಂದ್ರೆ ನಮ್ಮ ಇಂಡಿಯಾ, ವರ್ಲ್ಡ್ ವೈಡ್ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಸದ್ಯ ಫೇಮಸ್ ಆಗಿದೆ. ಬಿಟ್ರೆ ವರ್ಲ್ಡ್ ವೈಡ್ಗೂ ಕಳಿಸ್ತಾರೆ ಇವರು, ಇಲ್ಲ ಅಂತೆಲ್ಲ. ಲೇಟೆಸ್ಟ್ ನ್ಯೂಸ್. ಸೊ ಈಗ ಇಂಡಿಯಾಗೆ ಫುಲ್ ಹೆಂಗೆ ಅಂತಂದ್ರೆ ಲೈಕ್ ಯಾವ ಆಯಿಲೂ ಇಲ್ಲ ಇದ್ರ ಮುಂದೆ. ಈ ಆಯಿಲ್ ಹಚ್ಕೊಂಡ್ಬಿಟ್ರೆ ನೀನ್ ಕೂದಲ ನಿನ್ ಎಲ್ಲಿ ಇಟ್ಕೋಬೇಕನ್ನೋದು ಗೊತ್ತಾಗಲ್ಲ. ಅಷ್ಟೊಂದು ಕೂದಲ ಬಂದ್ಬಿಡುತ್ತೆ ಗುರುನಿಗೆ. ಅಂತ ಫೇಮಸ್ ಹೇರ್ ಆಯಿಲ್ ಆಗ್ಬಿಟ್ಟಿದೆ ಈಗ ಇದು. ಸೊ ಫಸ್ಟ್ ಈ ಹಕ್ಕಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹಕ್ಕಿ ಪಿಕ್ಕಿ ಜನಾಂಗ ಅಂದ್ರೆ ಏನಂದ್ರೆ, ಸೊ ಇವ್ರು ಬಂದ್ಬಿಟ್ಟು ಆ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಅವರು ತುಂಬಾ ಕಮ್ಮಿ, ಆ ಜನಗಳೇ ತುಂಬಾ ಕಮ್ಮಿ, ಸರಿನಾ? ಸೊ ಇವರೆಲ್ಲ ಲೈಕ್ ಯಾವ ತರ ಅಂದ್ರೆ ಒಂದು ಆದಿವಾಸಿ ಜನಾಂಗದವ್ರು, ಆದಿವಾಸಿನೇ ಇವರೆಲ್ಲ. ಆ ಕಾಡಲ್ಲೆಲ್ಲ ಬೆಳೆಯೋದು, ಕಾಡಲ್ಲೆಲ್ಲ ಇರೋದು, ಕಾಡಲ್ಲೆಲ್ಲ ಇರೋದನ್ನೆಲ್ಲ ತಿನ್ಕೊಂಡು ಅಲ್ಲಿರೋ ಹಣ್ಣು ಹಂಪಲುಗಳು ಅದು ಇದು ಎಲ್ಲ ನ್ಯಾಚುರಲ್ ಫುಡ್. ಆ ಥರದ್ದೇ ತಿನ್ಕೊಂಡು ಬೆಳೆದಿರೋ ಜನಾಂಗದವ್ರು ಇವರು. ಸೊ ಹಂಗಾಗಿ ಇವರಿಗೆ ಒಂದು ಹೇರ್ ಗ್ರೋತ್ ಅನ್ನೋದು ಒಂದು ಇವ್ರದ್ದು ಹೇಗಿದೆ ಅಂತಂದ್ರೆ, ಜೀನ್ಸ್ ಒಬ್ರಿಂದ ಒಬ್ರಿಗೆ ಜೀನ್ಸ್ ಪಾಸ್ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಯಾರಿಗೂ ಹೇರ್ ಗ್ರೋತ್ ಪ್ರಾಬ್ಲಮ್ಸ್ ಇಲ್ಲ. ಹೇರ್ ಫಾಲ್ ಪ್ರಾಬ್ಲಮ್ ಆಗಲಿ ಅಥವಾ ಹೇರ್ ಗ್ರೋತಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಏನಂತಾರೆ ಡ್ಯಾಂಡ್ರಫ್ ಆಗೋದಾಗಲಿ, ಯಾವ್ದ್ರಲ್ಲೂ ಪ್ರಾಬ್ಲಮ್ ಇಲ್ಲ ಗುರು. ಅಷ್ಟು ಅವ್ರದ್ದು ಹೇರ್ ಗ್ರೋತ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಿಕಾಸ್ ಆಫ್ ಅವ್ರ ನ್ಯಾಚುರಲ್ ಫುಡ್ ತಿನ್ನೋದ್ರಿಂದ, ಅವರು ಅಲ್ಲಿ ಬೆಳೆದಿರೋದ್ರಿಂದ, ನ್ಯಾಚುರಲ್ ಫುಡ್ ತಿನ್ಕೊಂತ ಬೆಳೆದಿರೋದ್ರಿಂದ ಅವ್ರ ಹೇರ್ ಗ್ರೋತ್ ಮಾತ್ರ ಸಕ್ಕತ್ತಾಗಿದೆ ಅವರು. ಅದನ್ನ ಇವ್ರು ಏನ್ ಮಾಡ್ಕೊಂಡಿದ್ದಾರೆ, ಸೊ ಇವ್ರು ಫಸ್ಟಿಂದ ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ಅಜ್ಜ ಕಾಲ, ಅದು ಕಾಲ ಇದು ಕಾಲ ಅಂತಂದು ಎಲ್ಲ ಜನಗಳಿಗೆ ಹೇಳ್ಕೊಂತ ಬಂತು ದೊಡ್ಡ ಸ್ಕ್ಯಾಮ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸ್ಕ್ಯಾಮ್ ಹೆಸರೇ ಆದಿವಾಸಿ ಹೇರ್ ಆಯಿಲ್. ಸೊ ಈ ಆದಿವಾಸಿ ಹೇರ್ ಆಯಿಲ್ ಅನ್ನೋದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ. ಹೆಂಗೆ ಇವ್ರು ಆದಿವಾಸಿ ಹೇರ್ ಆಯಿಲ್ ಅನ್ನೋದು ಒಂದು 2-3 ವರ್ಷದಿಂದ ಹೊರಗಡೆ ಬಂತು. ಅಲ್ಲಿವರೆಗೂ ಇವ್ರು ಯಾರು ಅನ್ನೋದು ಆ ಕಮ್ಯುನಿಟಿ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಗುರು. ಸತ್ಯ ಹೇಳ್ಬೇಕಂದ್ರೆ 2-3 ವರ್ಷದಿಂದ ಹೊರಗೆ ಬಂದಿದೆ. ಸೊ ಇವ್ರು ಅದನ್ನ ಹೆಂಗ್ ಬಂಡವಾಳ ಹಾಕೊಂಡ್ರು ಅಂತಂದ್ರೆ ಸಿಂಪಲ್, ಯೂಟ್ಯೂಬರ್ಸ್ನೆಲ್ಲರನ್ನು ಇವ್ರು ಲೆಕ್ಕ ಹಾಕೊಂಡ್ಬಿಟ್ರು, ಲೀಸ್ಟ್ ಮಾಡ್ಕೊಂಡ್ಬಿಟ್ರು. ಯಾರ್ಯಾರನ್ನ ಕರ್ಕೊಂಡು ಯಾರ್ಯಾರನ್ನ ನಾವು ಪ್ರಮೋಷನ್ ತಗೋಬೇಕು, ನಮ್ಮ ಪ್ರಮೋಷನ್ಗೆ ನಾವು ಯಾವ ಯೂಟ್ಯೂಬರ್ಸ್ನ ಕರೆದ್ರೆ ಎಲ್ಲಿವರೆಗೂ ನಾವು ಅವ್ರಿಗೆ ರೀಚ್ ಆಗ್ತದೆ. ಬಿಕಾಸ್ ಇವ್ರು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬೇಕು. ಇವ್ರು ಯಾವುದೇ ಒಂದು ಟಿವಿಯಲ್ಲಿ ಆಡ್ಕೊಡಕ್ಕಾಗಲ್ಲ ಬಂದ್ಬಿಟ್ಟು, ಅಥವಾ ಇವರೊಂದು ಏನಂತ ಸರ್ಟಿಫೈಡ್ ಕಂಪ್ನಿ ಇಲ್ಲ ಇವ್ರದ್ದು, ಸೊ ಟಿವಿಯಲ್ಲಿ ಆಡ್ಕೊಡಕ್ಕೆ. ಸೊ ಇವ್ರು ಏನ್ ಮಾಡ್ಬಿಟ್ರೆ ಅದನ್ನ ಸಿಂಪಲ್ ಆಗಿ ಯೂಟ್ಯೂಬರ್ಸ್ನ ಕರ್ಕೊಂಡು ಅವ್ರನ್ನ ಹಾಕೊಂಡ್ಬಿಟ್ಟು ಅವ್ರ ವ್ಯೂವರ್ಸ್ ಎಲ್ಲರಿಗೂ ರೀಚ್. ಸಿಂಪಲ್ ಗುರು, ಯೂಟ್ಯೂಬರ್ಸ್ ಅಂತಂದ್ಮೇಲೆ ಅವ್ರ ವ್ಯೂವರ್ಸ್ ಕೂಡ ಅವ್ರ ದೊಡ್ಡ ಒಂದು ಆರ್ಮಿನೇ ಇರುತ್ತೆ ಅವ್ರಿಗೊಂದು.
ವ್ಯೂವರ್ಸ್ ಅನ್ನೋದಂತಲ್ಲ, ಆರ್ಮಿನೇ ಇರುತ್ತೆ. ಲೈಕ್ ಆ ಥರ ಅಷ್ಟೊಂದು ಫಾಲೋವರ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಅವ್ರು ಹೇಳ್ಬಿಟ್ಟಿದ್ದು ಏನೇ ಹೇಳಿ ಅವ್ರು ನಿಜಾನೇ ಗುರು. ಯೂಟ್ಯೂಬರ್ಸ್ ಏನೇ ಹೇಳಿ ಅವ್ರು ನಿಜಾನೇ. ಸೊ ಅದಕ್ಕೇನೆ ನಾವು ಹೇಳ್ತಾ ಇರೋದು, ಆ ಒಂದು ಯೂಟ್ಯೂಬರ್ಸ್ನ ಕರ್ಕೊಂಡು ಇವ್ರಿಗೆ ಎಷ್ಟು ಚೆನ್ನಾಗಿ ಅವ್ರನ್ನ ಮೋಸ ಮಾಡಿಬಿಟ್ರು ಅಂತಂದ್ರೆ, ಪ್ರತಿಯೊಬ್ಬ ಯೂಟ್ಯೂಬರ್ ಬರ್ತಾರೆ, ಓ ಇದೇನಾ ಆದಿವಾಸಿ ಹೇರ್ ಆಯಿಲ್ ಅಂದ್ರೆ, ಓಕೆ ನೀವು ಹೆಂಗ್ ಮಾಡ್ತೀರಾ ಇದನ್ನ ಹೇಳಲೇಬೇಕು ನಾನು ನಿಮಗೆ. ಈ ಆಯಿಲ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಇವರು ಬಂದಿರೋ ಪ್ರತಿಯೊಬ್ಬರಿಗೂ ನಿಂತ್ಬಿಟ್ಟು ತೋರಿಸ್ತಾರಂತೆ. ಆ ಒಂದು ಬುಟ್ಟಿಗಳೆಲ್ಲ ಇಟ್ಬಿಟ್ಟು ಅದರಲ್ಲಿ 108 ಗಿಡಮೂಲಿಕೆ, ಹರ್ಬ್ಸ್ ಗಿಡಮೂಲಿಕೆ ಅಂತಾರ, ಆ 108 ಗಿಡಮೂಲಿಕೆಗಳು ಇಟ್ಬಿಟ್ಟು ಅದನ್ನೆಲ್ಲ ಒಂದು 50 kg ಪಾತ್ರೆ, ಈ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ ಎಲ್ಲ ಮಾಡೋ ಪಾತ್ರೆಗಳು ಇರುತ್ತಲ್ಲ, ಆ ಪಾತ್ರೆಗಳಲ್ಲಿ ಇವ್ರನ್ನ ಆ 108 ಗಿಡಮೂಲಿಕೆಗಳು ಹಾಕ್ಬಿಟ್ಟು ಚೆನ್ನಾಗಿ ಒಂದೇನೋ ಎಣ್ಣೆಗಳೆಲ್ಲ ಹಾಕ್ಬಿಡ್ತಾರಂತೆ. ಕೊಬ್ಬರಿ ಎಣ್ಣೆ ಒಂದ್ಸತಿ ಬಾದಾಮಿ ಆಯಿಲ್ ಅಂತ, ಒಂದ್ಸತಿ ಈ 108 ಗಿಡಮೂಲಿಕೆಗಳನ್ನ ಒಂದೊಂದಾಗಿ ಹಾಕಿ ಕೊತ ಅಂತ ಕುಲ್ಸಕ್ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಇದನ್ನ ನಮ್ಗೆ ಲೈವ್ ಆಗಿ ತೋರಿಸ್ಬಿಟ್ಟು ನಿಮ್ ಮುಂದೆನೆ ತೋರಿಸ್ತೀವಿ ನೋಡಿ. ನಾವ್ ಯಾವ್ದೇ ರೀತಿಯಾದ ಫೇಕ್ ಮಾಡಲ್ಲ, ಏನು ಮಾಡಲ್ಲ ಅಂತಂದೆಲ್ಲ ನಮ್ ಮುಂದೆ ತೋರಿಸ್ಬಿಟ್ಟು, ಅದನ್ನೆಲ್ಲ ಪಾತ್ರೆ ತೋರಿಸ್ಬಿಟ್ಟು, ಈ ತರ ಹಾಕ್ತಿವಿ, ಇಷ್ಟೊತ್ತು ಕುದಿಸಿದ್ರೆ ನಿಮ್ಗೆ ಈ ಆಯಿಲ್ ಬರುತ್ತೆ. ಒಂದು 8 hour ಕುದಿಸ್ಬೇಕು, 10 hour ಕುದಿಸ್ಬೇಕು, ಚೆನ್ನಾಗಿ ಬಾಯ್ಲ್ ಮಾಡ್ಬೇಕು. ಅದಾದ್ಮೇಲೆ ಇವತ್ತೊಂದು ಸೀಕ್ರೆಟ್ ರೆಸಿಪಿ ಇರುತ್ತಂತೆ, ಅದನ್ನ ಲಾಸ್ಟ್ ಅಲ್ಲಿ ಹಾಕ್ಬಿಡ್ತಾರಂತೆ. ಆ ಪೌಡರ್ ಹಾಕಿದ ತಕ್ಷಣ ಅದು ಸೀಕ್ರೆಟ್ ರೆಸಿಪಿ. ಆ ರೆಸಿಪಿ ಕೂಡ ಆ 108 ಗಿಡಮೂಲಿಕೆಯಿಂದ ಮಾಡಿರೋ ಪೌಡರ್ ಅಂತೆ. ಅದನ್ನೆಲ್ಲ ಇವ್ರು ಹೇಳ್ತಾರೆ ನಮ್ಗೆ. ಇದನ್ನೆಲ್ಲ ನೋಡಿದ್ಮೇಲೆ ಈ ನಮ್ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ, ಓಕೆ ಹಿಂಗ್ ಮಾಡ್ತೀರಾ, ಇದು ಒರಿಜಿನಲ್, ಇದು ಒರಿಜಿನಲ್ ನೋಡಿ, ನಮ್ ಕೂದಲು ನೋಡಿ ಇಲ್ಲಿ ಹೆಂಗ್ ಬಂದಿದೆ ನೋಡಿ, ನಮ್ಮ ಅಕ್ಕ ನೋಡಿ, ನಮ್ಮ ಅಣ್ಣ ನೋಡಿ, ನಮ್ಮ ಅಪ್ಪಗಳು ನೋಡಿ, ನಮ್ಮ ಅಮ್ಮಗಳು ನೋಡಿ, ನಮ್ಮ ಅಜ್ಜ ನೋಡಿ, ಅವ್ರ ಅಜ್ಜ ನೋಡಿ, ಈ ತರ ಎಲ್ಲ ತೋರಿಸ್ಬಿಟ್ಟು ಅವರೆಲ್ಲ ಹಚ್ಕೊಂಡ್ರೆ ಇದೇ ಆಯಿಲು. ಸೊ ಈ ಆಯಿಲ್ ಹಚ್ಕೊಂಡ್ರೆ ನೀವು ಈ ತರ ಕೂದಲು ಬೆಳೆಯುತ್ತೆ, ಬರೀ 1 ವಾರ ಸಾಕು, 1 ವಾರದಲ್ಲಿ 3 ಸತಿ ಹಚ್ಕೊಳ್ಳಿ, ನಿಮ್ ಕೂದಲು ಫುಲ್ ಸುಮ್ಮನೆ ಹೋಗ್ತಾನೆ ಇರುತ್ತೆ ಕೆಳಗಡೆ. ನಿಮ್ಗೆ ಲಾಸ್ಟಿಗೆ ಕಟ್ ಮಾಡ್ಕೊಂಡು ಮಾರ್ತೀರ ನೀವು ಆ ಕೂದಲು. ಅಷ್ಟು ಬಿಲ್ಡಪ್ ಕೊಡ್ತಾರೆ ಈ ಆಯಿಲ್ ಬಗ್ಗೆ. ಕೇಳಬಾರ್ದು ಗುರು, ಸೈಕಾಗಿ ಹೋಗ್ಬಿಡ್ತೀರ ನೀವು. ಹೆಂಗೆ ಅಂತಂದ್ರೆ ನಮ್ಮ ಜನಗಳು ಎಷ್ಟು ಬ್ಲೈಂಡ್ ಆಗಿ ಅದನ್ನೆಲ್ಲ ನಂಬಿಬಿಟ್ಟು ಕುಂತಲ್ಲೇ, ಅದು ಇದೇನೋ ಫ್ಲಿಪ್ಕಾರ್ಟ್ ಅಲ್ಲಿ ಬರುತ್ತಂತೆ, ಅಮೆಝಾನ್ ಅಲ್ಲೂ ಬರುತ್ತಂತೆ, ಎಲ್ಲಾ ಕಡೆ ಬರುತ್ತಂತೆ. ಆದ್ರೆ ಅದನ್ನು ಇದು ಒರಿಜಿನಲ್ ಅಲ್ಲ, ಈ ಆಯಿಲ್ ಒರಿಜಿನಲ್ ಅಲ್ಲ, ಇದು ಒರಿಜಿನಲ್ ಅಲ್ಲ, ನಮ್ಮ ಹತ್ರ ತರ್ಸ್ಕೊಂಡ್ರೆ ಮಾತ್ರ ಒರಿಜಿನಲ್, ಇಲ್ಲಿ ತರ್ಸ್ಕೊಂಡ್ರೆ ಮಾತ್ರ ಒರಿಜಿನಲ್. ಗುರು ನೀವು ಅಲ್ಲಿ ಅಕ್ಕಿ ಪಿಕ್ಕಿ ಕಮ್ಯುನಿಟಿಗೆ ಹೋದ್ರೆ ಮನೆಗೂ ಆಯಿಲ್ ತಯಾರಿಸ್ತಾರಂತೆ. ಅದು ಹೆಂಗೆ ಗುರು? ಅಲ್ಲ ನೀವು ಡಾಕ್ಟರ್ಸ ಅಥವಾ ನೀವು ಏನಾದ್ರು ಒಂದು ಸ್ಟಡಿ ಮಾಡಿದೀರಾ, ಒಂದು ಮನುಷ್ಯನ್ದು ಹೇಗಿರುತ್ತೆ ಹೇರ್ ಗ್ರೋತ್, ಯಾಕೆ ಹೇರ್ ಫಾಲ್ ಆಗುತ್ತೆ, ಸೊ ಹೇರ್ ಸೈಕಲ್ಸ್ ಹೆಂಗಿರುತ್ತೆ, ಅದು ಹೆಂಗೆ ಡ್ಯಾಂಡ್ರಫ್ ಯಾಕಾಗುತ್ತೆ, ಅದೆಲ್ಲ ಅದಕ್ಕೆ ಕೊಡ್ಬೇಕಾದ ನ್ಯೂಟ್ರಿಷನ್ ಏನ್ ಮೇನು, ಅದೆಲ್ಲ ನೀವು ಸ್ಟಡಿ ಮಾಡಿದೀರಾ? ಹೆಂಗರು ನೀವು ಹೇಳಿರೋ ಪ್ರಾಡಕ್ಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡಬೇಕು. ಓಕೆ, ನಿಮ್ ಪ್ರಕಾರನೂ ಇರ್ಬೋದು, ಯಾರಿಗೋ ಒಬ್ರಿಗೆ ಅಪ್ಲೈ ಆಗ್ಬೋದು ಅಥವಾ ಒಬ್ರಿಗೆ ಅಪ್ಲೈ ಆಗದೇನೆ ಇರ್ಬೋದು. ಅದೇಂಗ್ ನೀವು ಗ್ಯಾರಂಟಿ ಕೊಡ್ತೀರಾ? ನೀವು ಹಚ್ಕೊಳ್ಳಿ 1 ವಾರದಲ್ಲಿ ನೀವು ಕೂದಲೇ ಬಂದ್ಬಿಡ್ತದೆ ಪೂರ್ತಿಯಾಗಿ ಅಂತಂದ್ರೆ. ಗುರು, ಸತ್ತೋಗಿರೋ ಹೆಣ ಅಂದ್ರೆ ಸ್ಮಶಾನಕ್ಕೆ ಹೋಗಿರೋ ಹೆಣ, ಉದುರೋಗಿರೋ ಕೂದಲು ಯಾವತ್ತೂ ವಾಪಸ್ ಬರಲ್ಲ, ನನ್ ತಿಳಿದ್ರ ಮಟ್ಟಿಗೆ. ಅದ್ ಹೆಂಗ್ ನೀವು ಅವ್ರಿಗೆ ಆಶ್ವಾಸನೆಗಳು ಕೊಡ್ತಿರೋ, ಜನಗಳು ಅದನ್ನ ಹೆಂಗ್ ನಂಬಿಬಿಟ್ಟು ನಿಮ್ಮನ್ನ ನಂಬಿ ಮೋಸ ಹೋಗ್ತಾ ಇದಾರೋ. ಸೀರಿಯಸ್ಲಿ ಇದನ್ನ ನೋಡಿದ್ರೆ ಎಷ್ಟು ದೊಡ್ಡ ಸ್ಕ್ಯಾಮ್ ಅಂತಂದ್ರೆ ಇದೆಲ್ಲ. ನಾವು ದೇವ್ರೆ, ಒಬ್ರು ಯಾರೋ ಈ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಒಂದು ಸಕ್ಕತ್ತಾಗಿ ಹೇಳಿದ್ರು ಅವರು. ಈ ಆಯಿಲ್ ಪ್ರೈಸ್ ಬರೀ 500 ಅಂತೆ. ಇದನ್ನ ಹಚ್ಕೊಂಡ್ಬಿಟ್ರೆ ನಿಮ್ಗೆ ವೀಕ್ಲಿ ಒಂದ್ಸತಿ ಹಚ್ಕೊಂಡ್ರೆ ಕೂದಲ ನಿಮ್ಗೆ ಪರ್ಮನೆಂಟ್ ಫಿಕ್ಸ್ ಅಂತ ಹೇಳಿದ್ರು. ಅದೇ ನಮ್ಮ ಯಾರೋ ಅಂಬಾನಿ ಮಗಂಗೆ ಇದೆಲ್ಲ ಬೋರ್ಡ್ ಆಗ್ಬಿಟ್ಟಿದೆ. ಅದೊಂದು ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ನಿಮ್ಗೆ. ಈ ಆದಿವಾಸಿ ಹೇರ್ ಆಯಿಲ್ ಪ್ರೈಸ್ 500 rupees ಅಂತ ಹೇಳಿದಾಗ ಅವನಂತಾನೆ, ಗುರು ಈ ಪಿಕ್ಚರ್ ಅಂಬಾನಿ ಮಗಗೆ ಹಿಂದ್ಗಡೆ ಕೂದಲೋಗ್ಬಿಟ್ಟಿದೆ, ಅವನು ಮನಸ್ಸು ಮಾಡಿದ್ರೆ ನಿಮ್ಗೆ ಇಡೀ ಹಕ್ಕಿ ಪಿಕ್ಕಿ ಏನು ಕಮ್ಯುನಿಟಿ ಇದೆಯಲ್ಲ ಅದನ್ನೆಲ್ಲಾನು ತಗೊಂಡ್ಬಿಡ್ಬೋದು. ಬರೀ 500 ರೂಪಾಯಿ ದೊಡ್ಡದಾಗಲ್ಲ ಅವನಿಗೆ. ಸೊ ಫ್ಯಾಕ್ಟ್ ಏನಂತಂದ್ರೆ ಅದು ಬರಲ್ಲ ವಾಪಸ್, ಹೋಗಿರೋ ಕೂದಲು ವಾಪಸ್ ಬರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿರೋದು. ಸೊ 500 ರೂಪಾಯಿ ದೊಡ್ಡದಾಗಲ್ಲ.
ಅಲ್ಲಿ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗ್ಬೇಕು, ಪ್ರತಿಯೊಂದು ಅದಕ್ಕೊಂದು ಪ್ರೊಸೀಜರ್ ಅನ್ನೋದು ಇರುತ್ತೆ. ಏನೇ ಒಂದು ಆಯಿಲ್ ತಯಾರೋದಾಗ್ಲಿ ಅಥವಾ ಯಾವುದೇ ಒಂದು ಐಟಮ್ ತಯಾರು ಮಾಡೋದಾಗ್ಲಿ, ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಅನ್ನೋದು ಇರುತ್ತೆ. ಆ ತರ ಪ್ರೊಸೀಜರ್ ಅಲ್ಲಿ ಬಂದ್ಬಿಟ್ಟು ಅದು ತಯಾರಾದ್ರೆ ಲಾಸ್ಟ್ ಅದಕ್ಕೆ ಟೆಸ್ಟ್ ಲ್ಯಾಬ್ ಅಂತ ಇರುತ್ತೆ, ಅದೆಲ್ಲ ಚೆಕ್ ಮಾಡಿಬಿಟ್ಟು ಜನಗಳಿಗೆ ತಲುಪಿಸ್ತಾರೆ. ಸುಮ್ನೆ ಒಂದು ಬಾಟಲ್ ರೆಡಿ ಮಾಡ್ಕೊಂಡು ಅದಕ್ಕೆ ಹಾಕ್ಬಿಟ್ಟು 8 ಅವರ್ ಕುದಿಸಿದೆ, 10 ಅವರ್ ಬಾಯ್ಲ್ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಅದ ಹಾಕ್ಬಿಟ್ಟು ಚೆನ್ನಾಗಿ ಬಗ 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 ಅಂತ ಕುದಿಸ್ಬಿಟ್ಟು ಕೊಟ್ಬಿಟ್ರೆ ಹಚ್ಕೊಂಡ್ಬಿಟ್ರೆ ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂತಂದ್ರೆ ನೀವು ಮಾಡೋದ್ರಿಂದ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ. No! God, please, no! No! ಸೊ ಅದೇ ತರ ಯೂಟ್ಯೂಬರ್ಸ್ಗಳು ಕೂಡ ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಎಲ್ಲಿಂದನೋ ಬಂದು ಅದನ್ನ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ವ್ಯೂವರ್ಸ್ ತೋರಿಸಿ ಸೊ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದನ್ನ ನಿಲ್ಸಿದ್ರೆ ಚೆನ್ನಾಗಿ. ಆಕ್ಚುಲಿ ಈ ತರ ಮಾಡೋದ್ರಿಂದ ಎಲ್ಲರೂ ನಿಮ್ಗೆ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್, ಅದು ಬಿಸ್ನೆಸ್ ಮೈಂಡ್ ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂತ ಇದ್ದೀರಾ. ಬಿಕಾಸ್ ನಿಮ್ ಹೇರ್ಸೇ ನಿಮ್ಗೆ ಬಿಸ್ನೆಸ್ ಆಗಿರ್ಬೋದು. ಬಟ್ ನಾರ್ಮಲ್ ನಮ್ಮಂತ ಜನಗಳಿಗೆಲ್ಲ ಇದರಿಂದ ತುಂಬಾ ಮೋಸ ಹೋಗ್ತಾ ಇದಾರೆ. जनता माफ नहीं करेगी. ದಯವಿಟ್ಟು ಇದನ್ನ ನೀವು ಜನಗಳನ್ನ ತಿಳ್ಕೊಂಡು ನಾವು ತಗೋಳ್ರಿ ಅಂತಾನು ಹೇಳ್ತಾ ಇಲ್ಲ, ತಗೋಬೇಡ ಅಂತಾನು ಹೇಳ್ತಾ ಇಲ್ಲ, ನಿಮಗ್ ಬಿಟ್ಟಿರೋದು. ಬಟ್ ಯೋಚನೆ ಮಾಡಿ, ಈಗ ಇದು ಕಾಲ ಸೈಂಟಿಫಿಕ್ ಅಂದ್ರೆ ಲೈಕ್ ಯಾವ ತರ ಅಂತಂದ್ರೆ ತುಂಬಾ ಒಂದು ಡಿಜಿಟಲ್ ಇದೆ ಎಲ್ಲ. ಒಂದೊಂದು ಹೆಂಗೆ ಅಂದ್ರೆ ಪ್ರತಿ ಒಂದ್ರಲ್ಲೂ ಯಾವ್ದು ಯಾವಾಗ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಕ್ಲಿನಿಕಲ್ ಆಗಿ ಪ್ರೂವ್ಡ್ ಬರುತ್ತೆ. ಸೊ ಅಂಥದ್ರಲ್ಲಿ ಈ ಒಂದು ಅವು ಏನು ಗೊತ್ತಿಲ್ಲ, ಒಂದು ಐಡಿಯಾ ಇಲ್ಲ, ಅದ್ರ ಬಗ್ಗೆ ಓದಿಲ್ಲ, ಅವ್ರು ಯಾರು ಹೇರ್ ಸ್ಪೆಷಲಿಸ್ಟ್ ಅಲ್ಲ, ಆ ಒಂದು ಅವ್ರಿಗೆ ತಲೆ ಬಿಡೋನು ಗೊತ್ತಿಲ್ಲ, ಸುಮ್ಮನೆ ಅವ್ರು ಕೂಲ ಇದೆ, ಅದನ್ನೇನೋ ಮಾಡ್ಕೊಂಡು ಅದನ್ನ ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆ ಥರದ ಪ್ರಾಡಕ್ಟ್ನ ನೀವು ಜನಗಳು ಮುಗಿಬಿದ್ದು ತಗೊಳ್ಳೋದ್ರಲ್ಲಿ ನಿಮಗೆ ಬಿಟ್ಟಿರೋದು. ಥಿಂಕ್ ಮಾಡಿ, ಯೋಚನೆ ಮಾಡಿ. ಮತ್ತೆ ಹೋಗಿರೋ ಕೂದಲು ವಾಪಸ್ ಬರಲ್ಲ, ಬಂದ್ರು ಅದು ಮತ್ತೆ ಆ ಪ್ರಾಡಕ್ಟ್ ಇಂದ ಹಚ್ಚಿದ್ರಿಂದ ಬಂದಿರುತ್ತೆ ಅಂತ ಹೇಳೋದು ಸುಳ್ಳೆ. ಯಾಕಂದ್ರೆ ಇದುವರೆಗೂ ಅವ್ರು ಯಾರು ಬಿಫೋರ್ ಆಫ್ಟರ್ ಅಂತಂದು ಯಾವ್ದು ಫೋಟೋಸ್ ಇದುವರೆಗೂ ಹಾಕಿಲ್ಲ. ಸೊ ಹಾಕಿರೋ ಫೋಟೋಸ್ ಇದ್ರೆ ತೋರ್ಸಕ್ ಹೇಳಿ. ಮುಂಚೆ ಹಿಂಗಿತ್ತು ಕೂದಲ, ಇದು ಹಚ್ಚಿದ್ಮೇಲೆ ಇದೇ ತರ ಬಂದಿದೆ ಅನ್ನೋದೇನ ಪ್ರೂವ್ ಮಾಡಕ್ ತೋರ್ಸಕ್ ಹೇಳಿ. ಇವ್ರು ಈಗೆಲ್ಲ ಬಿಗ್ ಹಾಕೊಂಡು ಹೇರ್ ಪ್ಲಾಂಟ್ಸ್ ಮಾಡ್ಕೊಂಡು ಆ ತರ ಎಲ್ಲ ಮಾಡ್ಕೊಂಡು ಹೋಗೋ ಜಮಾನ ನಡೀತಾ ಇದೆ. ಅದ್ರಲ್ಲಿ ನೀವು ಈ ಒಂದು ಆದಿವಾಸಿ ಹೇರ್ ಆಯಿಲ್ ಅದು ಹಚ್ಚೋದ್ರಿಂದನೇ ಕೂದಲ ಬರುತ್ತೆ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಭ್ರಮೆ ಬೇರೆ ಯಾರಿಗೂ ಇಲ್ಲ. ಸೊ ನೀವು ಭ್ರಮೇಲಿ ಜೀವನ ಮಾಡ್ತಾ ಇದ್ರೆ ಅದನ್ನ ಹಚ್ಕೊಂಡ್ರು ಕೂಡ ಭ್ರಮೇಲಿ ಹಚ್ಕೊಂಡು ಕೂದಲ ಬರುತ್ತೆ ಅಂತ ವೇಟ್ ಮಾಡ್ಕೊಂಡೆ ಕೂತಿರ್ತಾರೆ. ಬಟ್ ಬರಲ್ಲ. ಯಾರಿಗೋ ಒಬ್ರಿಗಿಬ್ರಿಗೆ ಬಂದಿರಬಹುದು, ಬಿಕಾಸ್ ಆಫ್ ಅವ್ರೊಂದು ಜೀನ್ಸ್ ಆಗಿರ್ಬೋದು ಅಥವಾ ಅದೊಂದು ಬೆಳವಣಿಗೆ ಇರ್ಬೋದು ಅಷ್ಟೇ. ಬಿಟ್ರೆ ಆದಿವಾಸಿ ಹಚ್ಚೋದ್ರಿಂದನೇ ಬರುತ್ತೆ ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು ನನ್ನ ಪ್ರಕಾರ. ಸೊ ಇನ್ನು ಬಿಟ್ಟಿದ್ದು ನಿಮ್ಗೆ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ, ಆಯ್ತಾ? ಸೊ ಇಷ್ಟು ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ನಾವು ಇನ್ನೂ ಇದೇ ಥರದ ಹೆಚ್ಚಾದ ಒಂದು ಸತ್ಯಗಳನ್ನ ಮಾತಾಡೋದಾಗ್ಲಿ ಅಥವಾ ಯಾವುದೇ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದಾಗ್ಲಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.